ಇವತ್ತು ನಾನು ನಿಮ್ಗೆ ಏನು ಟಿಪ್ಸ್ ಕೊಡ್ತಾ ಇದ್ದೀನಿ ಗೊತ್ತಾ? ನಿಮ್ಮ ಹತ್ರ ಸ್ಟೋನ್ ಇರೋಂಥ ಗೋಲ್ಡ್ ಜ್ಯುವೆಲ್ಸ್ ಇರುತ್ತೆ, ಇಯರಿಂಗ್ಸ್ ಆಗಿರ್ಬೋದು, ಡಾಲರ್ ಆಗಿರ್ಬೋದು, ಫಿಂಗರ್ ರಿಂಗ್ ಆಗಿರ್ಬೋದು. ಅದು ಸ್ವಲ್ಪ ದಿನ ಆದಮೇಲೆ ಅದು ಶೈನ್ ಆಗಿ ಕಾಣಿಸ್ತಾ ಇರಲ್ಲ, ಅಂದರೆ ಬ್ರೈಟ್ ಆಗಿ ಆ ಸ್ಟೋನ್ಸ್ ಕಾಣಿಸ್ತಾ ಇರಲ್ಲ. ಅದಕ್ಕೆ ಏನು ರೀಸನ್ ಆಗಿರ್ಬೋದು? ಒಂದು, ನೀವು ಹಾಕೋಂಥ ಎಣ್ಣೆ ಆಯಿಲ್ ಕಂಟೆಂಟ್ ಏನಾದರೂ ಅದ್ರೊಳಗೆ ಹೋಗಿರ್ಬೋದು, ಅಥವಾ ಯಾವುದಾದ್ರೂ ಡಸ್ಟ್ ಪಾರ್ಟಿಕಲ್ಸ್ ಏನಾದರೂ ಕೂತ್ಕೊಂಡು ಅದು ಒಳಗಡೆ ಹೋಗಿರುತ್ತೆ. ನೀವು ಎಷ್ಟೇ ಮೇಲಿಂದ ಕ್ಲೀನ್ ಮಾಡಿದ್ರು ಅದು ಒಳಗಡೆ ಹೋಗಿರೋಕ್ಕಂಥ ಆಯಿಲ್ನ ನೀವು ತೆಗಿಯೋಕ್ಕಾಗಲ್ಲ. ಸೊ ಇವಾಗ ಅದನ್ನ ಹೇಗೆ ರಿಮೂವ್ ಮಾಡ್ಬೋದು, ಯಾವ ಥರ ಸ್ಟೋನ್ ಜ್ಯುವೆಲ್ಸ್ನ ನಾವು ಕ್ಲೀನ್ ಮಾಡ್ಬೋದು ಅಂತ ತಿಳ್ಕೊಳ್ಳೋಣ. ಒಂದು ಶಾರ್ಪ್ ಆಗಿರೋಂಥ ಎಡ್ಜ್ ಇರೋಂಥ ಸ್ಟೀಲ್ ಬೌಲ್ ತೊಗೊಳ್ಳಿ. ಒಂದು ಚಾಕ್ ಪೀಸ್ ತೊಗೊಳ್ಳಿ. ಈ ಬ್ಲ್ಯಾಕ್ ಬೋರ್ಡ್ ಮೇಲೆ ಯೂಸ್ ಮಾಡ್ತೀವಲ್ಲ ಅದೇ ಚಾಕ್ ಪೀಸೇನೆ. ಈ ಚಾಕ್ ಪೀಸ್ನ ಆ ಸ್ಟೀಲ್ ಬೌಲ್ ಎಡ್ಜಿಗೆ ಈ ಥರ ರಬ್ ಮಾಡ್ಕೊಳ್ಳಿ. ನಿಮಗೆ ಪೌಡರ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಪೌಡರ್ಗೆ ನಮ್ಮ ಜ್ಯುವೆಲರಿಲಿ ಇರೋವಂಥ ಸ್ಟೋನು ಟಚ್ ಆಗೋ ರೀತಿಲಿ ಡಿಪ್ ಮಾಡಿ ಸ್ವಲ್ಪ ಹೊತ್ತು ಇಡಬೇಕಾಗುತ್ತೆ. ಆ ಸ್ಟೋನು ನೀಟಾಗಿ ಆ ಪೌಡರ್ ಹತ್ರ ಕುತ್ಕೋಬೇಕು, ಆ ರೀತಿ ಇಡಬೇಕಾಗುತ್ತೆ. ಸ್ವಲ್ಪ ಹೊತ್ತು ಆದಮೇಲೆ ಒಂದು ಟೂತ್ ಬ್ರಷ್ನ ತೊಗೊಳ್ಳಿ. ಟೂತ್ ಬ್ರಷ್ನ ತೊಗೊಂಡು ನೀಟಾಗಿ ಆ ಪೌಡರೆಲ್ಲ ಹೋಗೋ ರೀತಿ ನೀಟಾಗಿ ಇದನ್ನು ಈ ರೀತಿ ವಾಶ್ ಮಾಡ್ಕೊಳ್ಳಿ. ಮತ್ತು ಈ ಸ್ವಲ್ಪ ವಾಶ್ ಈ ಥರ ತೆಗೆದಾದ್ಮೇಲೆ ತಿರ್ಗಾ ಒಂಚೂರು ವಾಟರ್ ಹಾಕಬೇಕು. ನೀರು ಹಾಕಿ ಕೂಡ ಒಂದು ಸತಿ ಅದನ್ನು ಕ್ಲೀನ್ ಮಾಡ್ಕೊಳ್ಳಿ. ಈ ರೀತಿ ಕ್ಲೀನ್ ಮಾಡೋದ್ರಿಂದ ಅದರಲ್ಲಿರೋವಂಥ ಆಯಿಲು ಹೋಗಿರುತ್ತೆ, ಪ್ಲಸ್ ನಾವು ಅದರ ಹಿಂದೆ ಎಲ್ಲ ಮುಂದೆ ಈ ಥರ ಎಲ್ಲ ನೀಟಾಗಿ ಕ್ಲೀನ್ ಮಾಡೋದ್ರಿಂದ ಡಸ್ಟು ಕೂಡ ಅದರಲ್ಲಿರೋದು ಹೋಗುತ್ತೆ. ನೆಕ್ಸ್ಟು ಸ್ವಲ್ಪ ಸೋಪು ಅಥವಾ ಹ್ಯಾಂಡ್ ವಾಶ್ನ ಅದೇ ಟೂತ್ ಬ್ರಷ್ ಮೇಲೆ ಹಾಕ್ಕೊಂಡು ತಿರ್ಗಾ ಒಂದು ಸತಿ ನೀಟಾಗಿ ವಾಶ್ ಮಾಡಿ. ಏಕೆಂದರೆ ನಾವು ಫಸ್ಟು ಬರೀ ಪೌಡರಲ್ಲಿ ಮಾತ್ರ ವಾಶ್ ಮಾಡಿದ್ವಿ. ಈಗ ಮತ್ತೆ ನಾವು ಒಂಚೂರು ಶಾಂಪೂ ಅಂದರೆ ಲೈಟಾಗಿರೋವಂಥ ಶಾಂಪೂಸು, ಈ ಬೇಬಿ ಶಾಂಪೂಸು ಇಲ್ಲ ಅಂದರೆ ಹ್ಯಾಂಡ್ ವಾಶ್ ಕೂಡ ಯೂಸ್ ಮಾಡ್ಬೋದು. ಹ್ಯಾಂಡ್ ವಾಶ್ ಹಾಕಿ ಕೂಡ ಯೂಸ್ ಮಾಡಿದ್ರೂ ನೀಟಾಗಿ ಅದರಲ್ಲಿರೋವಂಥದ್ದೆಲ್ಲ ಡಸ್ಟ್ ಪಾರ್ಟಿಕಲ್ಸು ಹೊರ್ಟೋಗುತ್ತೆ. ಅದನ್ನು ಎಷ್ಟು ನೀಟಾಗಿ ನೀವು ಕ್ಲೀನ್ ಮಾಡ್ತೀರಾ ಅಷ್ಟು ಚೆನ್ನಾಗಿ ಗೋಲ್ಡು ಕೂಡ ಶೈನ್ ಆಗುತ್ತೆ. ಗೋಲ್ಡು ಶೈನ್ ಆಗುತ್ತೆ, ಜೊತೆಗೆ ಸ್ಟೋನ್ ಕೂಡ ಶೈನ್ ಆಗುತ್ತೆ. ಈಗ ಆಲ್ರೆಡಿ ಆಯಿಲ್ ರಿಮೂವ್ ಆಗಿದೆ, ಈಗ ಡಸ್ಟ್ ಅಷ್ಟೇ ರಿಮೂವ್ ಮಾಡ್ತಾ ಇರೋದು. ಇದೆಲ್ಲ ಆದ ನಂತರ ನೀರು ಹಾಕಿ ತೊಳ್ಕೊಳ್ಳಿ. ನೀರು ಟ್ಯಾಪ್ ವಾಟರ್ ಹಾಕಿ ತೊಳ್ಕೊಂಡಾದಮೇಲೆ ಒಂದು ಟಿಶ್ಯೂ ಪೇಪರ್ನ ಇಟ್ಟು ಅದ್ರ ಮೇಲೆ ಎಲ್ಲ ಜ್ಯುವೆಲ್ನೂ ಹಾಕಿ ಒಂದು ಸತಿ ಈ ರೀತಿ ಒತ್ತಿ, ಬಿಕಾಸ್ ಅದರಲ್ಲಿರೋ ಅಂಥ ವಾಟರ್ನ ಅದು ಎಳ್ಕೊಳ್ಳುತ್ತೆ. ನೆಕ್ಸ್ಟ್ ನೋಡಿ ನೀವೇ ಜ್ಯುವೆಲ್ ಯಾವ ಥರ ಶೈನ್ ಆಗುತ್ತೆ ಅಂತ. ನೀವು ಇದನ್ನು ಮಾಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಏನು ಡಿಫ್ರೆನ್ಸ್ ಇದೆ ಅಂತ. ಗೊತ್ತಾಯ್ತಲ್ವ ಸ್ನೇಹಿತರೆ, ಸ್ಟೋನ್ ಇರೋವಂಥ ಜ್ಯುವೆಲ್ಸ್ನ ಹೇಗೆ ಕ್ಲೀನ್ ಮಾಡಬೇಕು ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಮತ್ತೆ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಬಾಯ್.